ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದಲ್ಲಿ ಟೋಲ್ ಶುಲ್ಕ ತಪ್ಪಿಸೋಕೆ ರೈತರ ಸಂಪರ್ಕ ರಸ್ತೆಯನ್ನೇ ಕಳ್ಳಮಾರ್ಗವನ್ನಾಗಿ ಮಾಡಿಕೊಂಡಿದ್ದ ಟಿಪ್ಪರ್ ಮಾಫಿಯಾದ ವಿರುದ್ಧ ಅನ್ನದಾತರು ಭೀಕರವಾಗಿ ಸಿಡಿದೆದ್ದಿದ್ದಾರೆ. ಇನ್ನು ಚಿಕ್ಕಬಾಗೇವಾಡಿ ಮತ್ತು ಎಂಕೆ ಹುಬ್ಬಳ್ಳಿ ನಡುವಿನ ಕೃಷಿ ಜಮೀನುಗಳ ಸಂಪರ್ಕ ರಸ್ತೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಸ್ಯಾಂಡ್ ಹಾಗೂ ಕಲ್ಲು ಸಾಗಣೆ ಮಾಡುವ 10 ಚಕ್ರದ ಬೃಹತ್ ಟಿಪ್ಪರ್ಗಳು ಅತಿಯಾದ ಭಾರವನ್ನ ಹೊತ್ತು ಸಂಚರಿಸ್ತಾ ಇದೆ. ಇದರಿಂದಾಗಿ ಗ್ರಾಮೀಣ ರಸ್ತೆ ಸಂಪೂರ್ಣವಾಗಿ ಧೂಳಿಪಟವಾಗ್ತಾ ಇದೆ. ಇನ್ನು ರೈತರು ಸಂಚಾರಕ್ಕೆ ತೀವ್ರ ಅಡ್ಡಿಯಾಗ್ತಾ ಇದೆ. ಅದಲ್ಲದೆ ಚಾಲಕರ ಅತಿವೇಗ ಮತ್ತು ನಿರ್ಲಕ್ಷ್ಯದಿಂದ ಸರಣಿ ಅಪಘಾತಗಳ ಭೀತಿ ಕೂಡ ಎದುರಾಗ್ತಾ ಇದೆ. ಇದರಿಂದ ತೀವ್ರ ರೊಚ್ಚಿಗೆದ್ದ ನೂರಾರು ರೈತರು ಏಕಕಾಲದಲ್ಲಿ ದಾಳಿಯನ್ನ ನಡೆಸಿ ರಸ್ತೆ ಮಧ್ಯೆಯೇ ಸುಮಾರು 40ಕ್ಕೂ ಹೆಚ್ಚು ಟಿಪ್ಪರ್ ವಾಹನಗಳನ್ನ ಅಡ್ಡಗಟ್ಟಿ ಭಾರಿ ರಸ್ತೆ ತಡೆ ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ಇಷ್ಟೆಲ್ಲ ಹೈ ಡ್ರಾಮಾ ನಡೆದ್ರು ಕೂಡ 3-4 ಗಂಟೆಗಳು ಕಳೆದ್ರು ಯಾವುದೇ ಸಾರಿಗೆ ಅಥವಾ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಾರದಿರೋದು ಉದ್ವಿಗ್ನತೆಗೆ ಹೆಚ್ಚಿಸಿದೆ. ಇನ್ನು ತಕ್ಷಣವೇ ಅಕ್ರಮ ಅತಿಭಾರ ವಾಹನಗಳ ಸಂಚಾರ ನಿಲ್ಲಿಸದಿದ್ರೆ ಹೆದ್ದಾರಿ ಬಂದ್ ಮಾಡಿ ಉಗ್ರ ಜನಾಂದೋಲನ ರೂಪಿಸೋದಾಗಿ ರೈತರು ಖಡಕ್ ಆಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈಗ ಓವರ್ಲೋಡ್ ಹಾಕತ್ತಾರೆ ರೋಡ ಪೂರ ಕೆಟ್ಟೈತೆ. ಈಗ 6 ತಿಂಗಳು ಆಯ್ತು ಮೆಡಿಸಿನ್ ಎಮ್.ಎಲ್.ಎ ಅವ್ರಿಗೆ ಹೇಳ್ರಿ ಓವರ್ಲೋಡ್ ಹಾಕಂತಾರೆ. ದನಗಳು ಹೊಡ್ಕೊಂಡು ಬರಾಕತ್ತಾರೆ, ದನಗಳ ಮೇಲೆ ಬಂದು ಬರ್ತಾರೆ. ನಮ್ಮೂರು ಗಾಡಿ ಅದಾವ್ರಿ, ಹಳ್ಯಾಳ ಗಾಡಿ ರೀ, ಇದು ಹುಬ್ಳಿ ರೀ, ಧಾರವಾಡ ರೀ, ಕಿತ್ತೂರು ರೀ, ಹಿರೇಬಾಗೇವಾಡಿ ರೀ, ಬಸಾಪುರ, ಚಿಕ್ಕಬಾಗೇವಾಡಿ ಎಲ್ಲ ಗಾಡಿಗಳು ಅದಾವ್ರಿ. ಆದ್ರೆ ಏನಾಗತ್ತೈತೆ ರೀ, ಓವರ್ಲೋಡ್ ಹಾಕಿದ್ರೆ ದಾಟಾಕ ಬರೋಂಗಿಲ್ಲ ರೀ. ಈ ಆಜು ಬಾಜುದವ್ರಿ ಇವಾಗ ನೀರು ಬಿಡಿ ಅಂದ್ರಿ, ಈ ರೋಡ್ ಇನ್ನೂ ಮಾಡಿರ್ಕಲ್ರಿ, ಬೆಳೆ ಹಾನಿ ಆಕತಿ, ನೀರು ಬಿಡಿ ಅಂದ್ರೆ ಪಂಚಾಯತಿ ಹೇಳಿರಿ ಹುಚ್ಚ ಅಲ್ಲಿ ಮ್ಯಾಲೆ ಸಿಮ್ಮಿ ಮಠ ನೀರು ಬಿಡಿಸ್ತದೆ. ಒಂದು ದಿನಕ್ಕೆ ರೀ 1,000 ರೂಪಾಯಿ ನೀರು ಬಿಡಂಗ್ರಿ ದಿವ್ಸಕ್ಕೆ ರೀ, 1,000 ರೂಪಾಯಿ ರೀ ಒಟ್ಟು ನೀರು ಬಿಡಿಸ್ತೀವಿ ರೀ. ಬೆಳೆ ಬರಲ್ಲ ಅಂತ ರೀ, ರೈತರು ಬೆಳೆ ಬರಲ್ಲ ಅಂತ. ಅಲ್ಲ ಈಗ ಏನಾಗ್ತಾ ಇದೆ? ಈಗ ರೀ ರೋಡ್ ಕೆಡಾತೈತಿ ರೀ, ಓವರ್ಲೋಡ್ ಬಂದ್ ಮಾಡ್ಬೇಕು. ಓವರ್ಲೋಡ್ ನಮಗೆ ಹಾಕ್ಬಾರ್ದು. 10 ಟನ್ ಗಾಡಿ 10 ಟನ್ ಬರಬೇಕು, 20 ಟನ್ 20 ಟನ್ 40 ಟನ್ 30 ಟನ್ ಆದ್ರೆ ಗಾಡಿ ಬಿಡಂಗಿಲ್ಲ ನಾವು. ಅಧಿಕಾರಿಗಳು ಮಾಡತ್ತವ್ರು. ಮತ್ತು ನಾವು ಹೆಂಗೆ ಮಾಡೋ ಸಣ್ಣ ಗಾಡಿ ಅವರು ನಾವು ರೈತರು ಏನು ಮಾಡ್ಬೇಕಾ? ದನ ಕರ ಹೊಡ್ಕೊಂಡು ಹೋಗೋರು ಬರೋರು ಇಂಟಿ ತೊಗೊಂಡು ಬಾಳೆ ನಮ್ಗೆ ಈ ಥರ ಬರತ್ತಾರೆ. ಹೆಂಗೆ ಮಾಡೋದೀಗ ಮಾಡೋ ಅಧಿಕಾರಿಗಳು ನೀವು ಕ್ರಮ ತಗೋಬೇಕಂತ ನಾ ಹೇಳ್ತೀನಿ. ಇಲ್ಲೇ ನಡುವರಾಗ ಹಾದು ಬಿಡೋದ್ರಿ, ಶಾಲೆ ಮಕ್ಕಳಿಗೆ ಮತ್ತು ರೈತರಿಗೆ ಹೋಗಕ್ಕೆ ನಾವಂತ ಮುದುಕರಿಗೆ ದಾಟಿ ಹೋಗಕ್ಕೆ ತೊಂದರೆ ಆಗತ್ತೆ. ಮತ್ತು ಸ್ಕೂಲ್ ಬಸ್ಸಿಗೆ ಗಾಡಿ ದಾಟಿ ಕೊಡುವಾರ್ರಿ ಅವರು. ಮತ್ತು ಸಣ್ಣ ಹಳ್ಳ ಕಾಲಿ ಬಿಡತ್ತೆ ಹುಡುಗರು ಹೆಂಗೆ ಹೋಗೋದು. ಅದಕ್ಕೆ ಒಂದು ಸ್ವಲ್ಪ ಟನ್ನೇಜ್ ಮೇಲೆ ಹೇಳ್ತೇನೆ ಪ್ರಕಾರ ಹೋಗೋದು.